ಬೀದಿಗಿಳಿದಿದ್ದಾರೆ. ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆ ಬಗ್ಗೆ ಕಾಳಜಿ ಇದೆ ಬಂಧುಗಳೇ. ಕಾರ್ಯಕ್ರಮ ಅಂತ ಹೇಳ್ತೀವಿ ನಾವು. ನಿಮ್ಮ ಹೇಳೋದ್ ಮಾಡಕ್ ಬಿಡಲ್ಲ. ಯಾವನ್ ಮಾಡಕ್ ಬರ್ತಾನಲ್ಲ ಅವನ್ ಹೇಳ ತೆಗಿತೀವಿ ನಾವು. ಅರ್ಥಾತ ನಿಮ್ಮಂತ ಪವಿತ್ರವಾದ ಸ್ವಾಮಿಗಳು ಧರ್ಮವನ್ನು ಉಳಿಸಬೇಕು, ದೇಶವನ್ನು ಉಳಿಸಬೇಕು ಅಂತ ನೀವು ಹೊರಟಿರುವಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಈ ಯೋಜನೆ ಆಗಕ್ ಬಿಡೋದಿಲ್ಲ. ಯಾರು ಇದನ್ನ ಮಾಡಕ್ ಹೊರಟಿದ್ದಾರೋ ಅಂತ ಸರಿಯಾದ ಬುದ್ಧಿಯನ್ನ ನಾವು ಕಳಿಸ್ತೀವಿ. ಖಂಡಿತ ನಾವೆಲ್ಲರೂ ಕೂಡ ಈ ಒಂದು ಪರಿಸರಕ್ಕಾಗಿ ನಾವು ಅಂತ ಹೋರಾಟ ಮಾಡ್ಕೊಂಡೇನೆಲ್ಲ ಹೊರಟಿದ್ದಾರೆ. ಅಲ್ಲಿಂದ ಬಂದಿರೋರೆಲ್ಲ ನಮ್ಮ ಸ್ನೇಹಿತರು. ನೀವು ಹಾಸನ ಜಿಲ್ಲೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ನಿಜಕ್ಕೂ ಕೂಡ ಧಾರವಾಡದಿಂದ ಬಂದಿದ್ದೀರಾ, ಬೆಳಗಾವಿಯಿಂದ ಬಂದಿದ್ದೀರಾ. ನಿಮ್ಮೆಲ್ರಿಗೂ ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ, ನಿಮ್ ಜೊತೆಗೆ ಪೂರ್ಣ ಶಿವಮೊಗ್ಗ ಜಿಲ್ಲೆ ಜನ ಕೈಜೋಡಿಸ್ತೇವೆ. ಈ ಯೋಜನೆಯನ್ನು ಜಾರಿ ತರಕ್ ಬಿಡಲ್ಲ ಅಂತ ಮಾತ್ರ ಈ ಸಂದರ್ಭ ತಿಳಿಸ್ತಾ ಅನೇಕರು ಭೂಕುಸಿತ ನಮಗೆ ಇದ್ಯಾವುದು ಗೊತ್ತೇ ಅಲ್ರಿ. ಅಲ್ಲಿ ಕೇದಾರದಲ್ಲಿ ಬದ್ರಿಯಲ್ಲಿ ಇದನ್ನೆಲ್ಲ ಕೂಡ ನಾವು ಕೇಳಿದೀವಿ. ಬಂಗಾರದಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಬಂಗಾರಮಕ್ಕಿ ಸ್ವಾಮೀಜಿಗಳ ಆಶೀರ್ವಾದದಿಂದ. ಪಶ್ಚಿಮ ಘಟ್ಟ ಉಳಿಸೇನಂತ ಹೋರಾಟಕ್ಕೆ ಈ ರೀತಿ ತರ್ತಾ ಇದ್ರಲ್ಲ. ಕೆಜೆ ಜಾರ್ಜ್ ಅವರೇ, ನಿಮಗೆ ನಿಜಕ್ಕೂ ಕೂಡ ದುಡ್ಡು ಮಾಡಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಾಡಿ. ಶಿವಮೊಗ್ಗ ಕಡೆ ತಲೆ ಹಾಕ್ಬೇಡಿ, ಶಿವಮೊಗ್ಗ ಕಡೆ ಕಾಲ್ ಹಾಕ್ಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಬಿಡಲ್ಲ. ಶಿವಮೊಗ್ಗ ದಾಟ್ಲಿಕ್ಕೆ ಬಿಡಲ್ಲ. ಟೆಂಡರ್ ಅಂತ ಹೇಳ್ತಾ ಇದ್ರಿ, ಟೆಂಡರ್ ಮಾಡ್ಲಿಕ್ಕೂ ಬಿಡಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗೋರೆ, ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ. ಇದ್ರಲ್ಲಿ ಖಂಡಿತವಾಗಿ ಹೇಳ್ತಾ ಇದೀನಿ, ಮಲೆನಾಡಿದ ಜನ ನಾವು ಶಾಂತವಾಗಿರ್ತೀವಿ. ನಮಗ್ ಕೆಣಕಕ್ ಬರಬೇಡಿ. ಕೆಣಕಿದ್ರೆ ನಮಗೆ ಸಿಂಹ ರೂಪನೂ ಕೂಡ ನಮಗೆ ತೋರ್ಸಕ್ ಬರುತ್ತೇನಂತ ಈ ಒಂದು ದೊಡ್ಡ ರಾಷ್ಟ್ರಭಕ್ತ ಬಳಗ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಇಂಡಸ್ಟ್ರಿಯಲ್ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಕೊಡ್ತಾ ಇದ್ದೀವಿ. ನೀವು ಬನ್ನಿ, ಭೂಮಿಯನ್ನು ಕೊಡ್ತೀವಿ, ಇಂಡಸ್ಟ್ರಿಯಲ್ ಮಾಡಿ ಕರೆಂಟ್ ಅನ್ನು ಕೊಡ್ತೀವಿ ಅಂತ ಅವರನ್ನು ಕರೀತಾ ಇದ್ದಾರೆ. ಇಲ್ಲಿ ಹಳ್ಳಿಯಲ್ಲಿ ಬಡವರಿಗೆ ಇಲ್ಲಿ ಕರೆಂಟ್ ಕೊಡಬೇಕಾದ ಅಗತ್ಯತೆ ಇದೆ. ಎಷ್ಟೋ ಮನೆಗೆ ಇವತ್ತು 64 ವರ್ಷಗಳಾಗಿರ್ತಕ್ಕಂಥ ಜೋಗ ಇವತ್ತು ಬುಡದಲ್ಲಿ ಕರೆಂಟ್ ಇಲ್ಲ. ಅದನ್ನು ಕೊಡೋದು ಬಿಟ್ಕೊಂಡು ಪರದೇಶಿಗಳನ್ನು ಕರ್ಕೊಂಡು ಬಂದ್ಕೊಂಡು ನೀವು ಇಲ್ಲಿ ಕರೆಂಟ್ ಕೊಡ್ತೇವೆ, ನಮ್ಮ ಭೂಮಿ ಕೊಡ್ತೇವೆ, ಇಂಡಸ್ಟ್ರಿಯಲ್ ಕೊಡ್ತೇವೆ ಅಂತೇಳಿ. ಯಾವ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಬೇರೆಯವರ ಕೈವಶವಾಗಿತ್ತು, ಇವತ್ತು ನೀವು ಕಳೆದುಕೊಟ್ಟು ನಮ್ಮ ದೇಶವನ್ನು ಮಾರಾಟ ಮಾಡಿ ಕೊಡ್ತಾ ಇದ್ದೀರಿ ಅಂತ ಇಲ್ಲೇ ಅರ್ಥ ಆಗ್ತದೆ. ಮತ್ತಂತ ಉತ್ತರ ಭಾರತದ ಮಂಗ ಸಿಂಗಳಿಕ ಇದರ ಯೋಜನೆ ಇರ್ಬೋದು, ಕಾಳಿಂಗ ಸರ್ಪ ಈ ಸಂಬಂಧಪಟ್ಟಿರ್ಬೋದು, ನೀವೇ ವ್ಯಾಪ್ತಿ ಹಾಕಿದ್ದೀರಲ್ಲ. ಹಾಗೆ ಈ ಎಲ್ಲ ವ್ಯಾಪ್ತಿಯನ್ನ ಹಾಕಿದಂತ ಬೇಗನೆ ನೀವೇ ಮುರಿತಾ ಇದ್ದೀರಿ. ಅದು ಹೇಗೆ ಸಾಧ್ಯ? ಇದು ತಪ್ಪಲ್ವಾ? ನೀವು ತಪ್ಪು ಮಾಡ್ತಾ ಇದ್ದೀರಿ. ಅದನ್ನು ಎಚ್ಚರಗೊಳ್ಳಿಕ್ಕೆ ನಾವು ಹೇಳ್ತಾ ಇದ್ದೇವೆ. ನಾವು ಈ ಬಿಸಿಲನ್ನು ತಗೊಳ್ಳಿಕ್ಕೆ ಸಿದ್ಧರಿದ್ದೇವೆ. ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಬಿಸಿಲು ಕೊಡ್ಲಿಕ್ಕೆ ನಾವು ಸಿದ್ಧರಿಲ್ಲ. ಇವತ್ತು ಇಷ್ಟು ಮರಗಳು 86% ಇರ್ತಕ್ಕಂಥ ಮರಗಳ ಸಂಖ್ಯೆ ಇವತ್ತು 43.5% ಬಂದ್ಬಿಟ್ಟಿದೆ. ಅರ್ಧಕ್ಕರ್ಧ ನಮ್ಮ ಮರಗಳು ಕಡಿದು ಹೋಗಿದ್ದಾವೆ. ಈಗ ಇಷ್ಟು ಕಡಿದು ಹೋಗಿರುವ ಸಂದರ್ಭದಲ್ಲಿ, ಇಷ್ಟು ಖಾಲಿಯಾಗಿರುವ ಸಂದರ್ಭದಲ್ಲಿ ನಾವು ಇಷ್ಟು ತಂಪನ್ನಾದ್ರೂ ಇಟ್ಕೊಂಡಿದ್ದೇವೆ. ಆದ್ರೆ ಇಂತಹ ಯೋಜನೆಗಳ ಮುಖಾಂತರದಲ್ಲಿ 38 ಯೋಜನೆಗಳು ಪಶ್ಚಿಮ ಘಟ್ಟದಲ್ಲಿ ಬರ್ತಾ ಇದ್ದಾವೆ. ಆ 38 ಯೋಜನೆಗಳನ್ನ ನೀವು ಲಕ್ಷ ಮರವನ್ನ ಕಳೆದುಕೊಂಡಿದ್ದೀರಿ. ಕೇವಲ ಒಂದು ಆದೇಶ, ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದೆ. ಒಂದು ಇದೇ ಮೆಗಾ ಇಂಜಿನಿಯರ್ ಸಂಬಂಧಪಟ್ಟ ಒಂದು ಸಂಸ್ಥೆ ಮಾಡಿದ ಕಾರ್ಯಕ್ಕೆ 1 ಮರ ಕಡಿದ್ರೆ 1 ಲಕ್ಷ ದಂಡ ಆಗ್ತದೆ. ಜೊತೆಗೆ 1 ಮರಕ್ಕೆ 10 ಮರ ನೆಡಬೇಕು, 10 ವರ್ಷ ಪಾಲಿಸಬೇಕು ಅನ್ನುವ ಆದೇಶ ಮಾಡಿದೆ. ಇದನ್ನು ಯಾರು ಹೇಳಿಲ್ಲ.